ಏನೋ ಇಲ್ಲೇ ಇದ್ರೆಲ್ಲರೂ ದಾಸಿಮೇನವರ ಮಾತಾಡೋ ಜೊತೆಗೆ ಅಂದ್ಬಿಟ್ಟು ಹಾಗೆ ಮಾತಾಡಬೇಕು. ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡ್ತೇವೆ. ದಾಸಿಮೇನವರ ಕಾಲದಲ್ಲಿ ಯಾವ ರೀತಿಯಾಗಿ ಅಲ್ಲಿ ನಡೆದುಕೊಂಡು ಬಂದಿದೆಯೋ ಹಾಗೆ ನಮ್ಮಲ್ಲಿ ಕೂಡ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ತೊಟ್ಟಿಲ ಕಾರ್ಯಕ್ರಮವನ್ನು ನಡೆಸಿಕೊಟ್ರಿ. ಬಹಳ ಸಂಭ್ರಮ ಸಂತೋಷದಲ್ಲಿ ನಿನ್ನೆ ಬಂದಂಥವರು ಇವತ್ತು ಕಾಣೆಯಾಗಿದ್ದಾರೆ. ಕೊಡಬೇಕಾಗ್ತದೆ, ಅಡ್ವರ್ಟೈಸ್ ಕೂಡ ಜಾಹೀರಾತು. ಕಾಲ ಆಲೇಲೆ ಸಗಳೆ ಜನ ಏನು ಸಗಳೆ ಜನ ಕಾಣೆಯಾಗಿದ್ದಾರೆ. ಹಾಂ, ಮರಾಠದ ಕಾಯಿ ಬರ್ತದೆ, ಕಾಣೆಯಾಗಿದ್ದಾರೆ. ಗಾಯಬ ನಿನ್ನೆ ಬಂದವರೆಲ್ಲ ಇವತ್ತು ಅವ್ರು ಯಾಕೋ ಚಂದೂರದವರು ಅಂತ ಮತ್ತು ಎಲ್ಲೆಲ್ಲೋ ಬಂದಿರು. ನಮಗೂ ಊರುಗಳು ಗೊತ್ತಿಲ್ಲ, ಹಳ್ಳಿಗಳು. ಅಲ್ಲಿಂದೆಲ್ಲ ಬಂದು ಬಹಳ ಒಂದು ಅರ್ಧಕ್ಕರ್ಧ ಹಿಡಿದಿದ್ರಿ ಜಾಗ ಇದೈತೆ. ಇವೆಲ್ಲ ಬಿತ್ತು ಕಾಳು ಕಾಣ್ತಾವೆ. ಇವೆಲ್ಲ ಅವು ಉಣ್ಣು ಕಾಳುಗಳು, ಯಾವಾಗೂ ಬರೋಂಗಿಲ್ಲಲ್ಲ ಅವು. ನುಸಿ ಹತ್ತು ಕಾಳುಗಳು ರೀ ಕವ್ಯಾಕರು. ಇವೇನು ರೀ ರೆಗ್ಯುಲರಾಗಿ ಬರ್ತಿರಲ್ಲ, ಇವೆಲ್ಲ ಬಿತ್ತು ಕಾಳು ಅಂತ ಹೇಳ್ತಾರೆ. ಹಿರಿಯರು ಹೇಳಿದ್ದು ನಾವೆಲ್ಲ. ಯಾವಾಗಾರು ಒಂದು ಸಲ ಬಂದು ಒಂದು ಸಲ ಬಿಡ್ತಾರಲ್ಲ, ಊಟ ಮಾಡೋ ಕಾಳುಗಳಂತ, ಭೋಗಿಸುವ ಕಾಳುಗಳು. ಯಾವತ್ತೂ ಬರೋಂಗಿಲ್ಲಲ್ಲ ಅವು ನುಸಿ ಹತ್ತು ಕಾಳುಗಳಂತ. ತಿನ್ನೋಕ್ಕೂ ಬರೋಂಗಿಲ್ಲ, ಬಿತ್ತಕ್ಕೂ ಬರೋಂಗಿಲ್ಲ. ಬರ್ತಾವೇನ್ರಿ? ಹಾಗೆ ನಿನ್ನೆ ದಿವಸ ಎಲ್ಲರೂ ಬಹಳ ಏನು 12 ತಿಂಗಳ ತನಕ ಮಾಡೋದಿಲ್ಲ. ಒಂದು ಶ್ರಾವಣ ತಿಂಗಳು ಅಷ್ಟೇ ಹಚ್ಚಾರ ಈ ಸಲ ಹಿರಿಯರೆಲ್ಲ ಸೇರಿ. ಕೇಳ್ರಿ, ಅನುಕೂಲ ಸಿಕ್ಕೇವಿ. ನಾವು ಸಿಕ್ಕೇವಿ, ಕಲಾವಿದರು ಸಿಕ್ಕಾರ. ಚಿದಾನಂದರು ಸಿಗಂಗಿಲ್ಲ ಅವರು. ನಿನ್ನೆ ನೋಡ್ರಿ ರಾತ್ರಿ ಸೋಲಾಪುರಕ್ಕೆ ಹೋಗಿ ಭಜನೆ ಮಾಡಿ ಬಂದ್ರಲ್ಲಿ, ಸೇವೆ ಮಾಡಿ ಬಂದರು, ಸಂಗೀತ ಸೇವೆ. ನಾವು ಅಡ್ವಾನ್ಸ್ ಹೇಳಿವಿ ಅಂತ ನಾವು ಸಿಕ್ಕೇವಿ, ಇಲ್ಲ ನಾವು ಯಾಕಡೆ ಹೋಗೋರು ಹಾರೋರೆ. ಅದಕ್ಕೆ ಅಪರೂಪಕ್ಕೆ ಹಿರಿಯರೆಲ್ಲ ಸೇರಿ ಹೋಗಿ ಹೇಳಬೇಕು, ನೀವು ಹಿಂಗೆ ಅಂದರ ಅಂತೇಳಿ, ನೀವೆಲ್ಲ ನುಸಿ ಹತ್ತಿವಿ ಕಾಣಂದಾರ ಗುರುಗಳು ಅಂತೇಳಿ. ನಿನ್ನೆ ದಿವಸ ನಾವು ದಾಸಿಮೇನವರ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಿದೆವು. ತೊಟ್ಟಿಲು ದೇಹ ತೊಟ್ಟಿದ್ದಕ್ಕಾಗಿ, ದೇಹ ಧಾರಣೆ ಮಾಡಿದ್ದಕ್ಕಾಗಿ ತೊಟ್ಟೆಲ್ಲೋ, ದೇಹ ತೊಟ್ಟೆಲ್ಲೋ. ಅದಕ್ಕೆ ತೊಟ್ಟೆಲ್ಲೋ ತನಗೋಸ್ಕರ ತೊಟ್ಟಿಲಲ್ಲಿ ಹಾಕಿ ಒಂದು ಹೆಸರನ್ನು ಇಡ್ತಾರೆ. ಹೆಸರನ್ನು ಇಲ್ಲ, ಈ ಜೀವಾತ್ಮನಿಗೆ ಹೆಸರಿಲ್ಲ, ಈ ಜೀವಾತ್ಮನಿಗೆ ಹೆಸರನ್ನು ಇಡ್ತೀರಿ ಅನ್ನೋಗೋಸ್ಕರ ಬೆನ್ನಾಗ ಬಡಿತಾರೆ. ಬೆನ್ನಾಗ ಯಾಕೆ ಹೊಡಿತಾರೆ ಅಂದರೆ ಹೆಸರಿಲ್ಲದಕ್ಕೆ ಹೆಸರು ಇಡ್ತೀರಲ್ಲ ಅಂತೇಳಿ. ಜೀವಾತ್ಮನಿಗೆ ಹೆಸರಿಲ್ಲ, ನಡಿವೆ ಸುಳಿಯುವ ಆತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ದಾಸಮನ ಹೇಳ್ತಾರೆ, ದೇಹವನ್ನು ಗುರುತಿಸಿ, ಹೆಣ್ಣಿನ ಶರೀರ ಗಂಡಿನ ಶರೀರ ಅಂತ ದೇಹವನ್ನು ಗುರುತಿಸಿ ನಾವು ಇದು ಹೆಣ್ಣು ಗಂಡು ಅಂತ ಹೇಳ್ತೇವೆ. ಆದರೆ ಒಳಗಿನ ಚೈತನ್ಯ ಗುರುತಿಸೋಕ್ಕಾಗೋದಿಲ್ಲ. ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ದಾಸಮನವರು ಹೇಳ್ತಾರೆ. ಹಾಗೆ ನಿಡಿದೊಂದು ಕೋಲನ ಕಡೆದು ಎರಡು ಮಾಡಿ, ಅಡಿಯ ಹೆಣ್ಣು ಮಾಡಿ, ಒಡೆತನದ ಗಂಡನ್ನು ಮಾಡಿ, ಹೊಸಿದಡೆ ಉಜ್ಜಿದಡೆ ಅದರಿಂದ ಬೆಂಕಿ ಹುಡ್ತದಲ್ಲ, ಹುಟ್ಟುವ ಬೆಂಕಿ ಹೆಣ್ಣು ಗಂಡು ಕಾಣರಾಮನಾಥ. ಒಂದು ಏನೇ ತೊಟ್ಲ ಹಾಕತ್ತಂಗೆ ಅದಕ್ಕೊಂದಿಷ್ಟು. ಆ ತೊಟ್ಟಿಲ್ ಬಿಚ್ಚಂಗಿಲ್ಲ. ದಾಸಮಯ್ಯನ ಮಗ ಹುಟ್ಟತಕ್ರಿ, ದಾಸಮಯ್ಯನ ಮಗನಿಗೂ ಹಾಕೋದದ. ಅವನ ಮಗ ಏಕೋರಾಮ ಅಂತ ಹುಡ್ತಾನೆ. ಆ ಏಕೋರಾಮದಿಂದಲೇ ಕೇದಾರ ಪೀಠವನ್ನು ಸ್ಥಾಪನೆ ಆಗಿದ್ದು ಅಂತ ಹಿರಿಯರು ಹೇಳ್ಕೊಂಬಂದಾರ. ನನಗರಿನ್ನ ಗ್ರಂಥ ಯಾವುದು ಸಿಕ್ಕಿಲ್ಲ ಅದ್ರ ಬಗ್ಗೆ. ಏನ್ರಿ, ದಾಸಮಯ್ಯನ ಮಗ ಏಕೋರಾಮ, ಅವನಿಂದಲೇ ಅದು ಕೇದಾರ ಪೀಠ ಸ್ಥಾಪನೆ ಆಗೈತಿ ಅಂತ ಒಂದು ಪ್ರತೀತಿ. ಹಾಗೆ ದಾಸಮಯ್ಯನ ಮಗ ಹುಟ್ಟು ತನಕ ಇರಲಿ, ಅವನಿಗೆ ಒಂದು ಸಲ ಒಂದು ತಟ್ಲ ಹಾಕನು, ಚಿಂತೆ ಮಾಡಿಬಿಡ್ರಿ. ಬಂತು ಮತ್ತೊಂದು ಕೋಸ, ಅದಕ್ಕೆ ಏಸ್ ಬರ್ತಾವ ಎಲ್ಲ ಒಮ್ಮೆ ತರಬೇಕಲ್ಲ. ಎಲ್ಲ ಕೂಡ
ಹೀಗಿಲ್ಲಿ ಜೀವಾತ್ಮನಿಗೆ ಹೆಸರಿಲ್ಲ. ಹೆಸರಿಲ್ಲದ ಜೀವಾತ್ಮನಿಗೆ ಚೈತನ್ಯಕ್ಕೆ ಹೆಸರು ಇಡ್ತೀರಲ್ಲ ಅಂತೇಳಿ ಬೆನ್ನಾಗಿ ಬಿಡ್ತಾರೆ. ಸಿಟ್ಟ ನಿಮ್ಮ ಮೇಲೆ ಸಿಟ್ಟಾಗಲಿ, ನಿಮ್ಮ ಮೇಲೆ ದುಶ್ಮನ ಆಗಲಿ ಇಲ್ಲ. ಇಲ್ಲಿ ದುಶ್ಮನ್ ಇರಂಗಿಲ್ಲ ರೀ. ಹೊಡಿಬೇಕಂದ್ರೆ ನೀವೆಲ್ಲ ಅದಕ್ಕೆ ಹೇಳ್ತೀರಿ, ಕಿವ್ಯಾಗೆ ಹೇಳ್ರಿ ಕುರ್ರು ಅಂತ ಹೇಳ್ತೀರಿ. ಅದು ಕುರ್ರಲ್ಲ, ಕುಟ್ಟುಟ್ಟು ಕುರ್ರೋದು. ನಿಮ್ಮ ಕೈಯಾಗ ಸಿಕ್ಕಿ ಅದು ಕುರ್ರತ್ತಷ್ಟೇ ಉಳ್ದೈತೆ ಅದು. ಈಗ ಹೆಸರನ್ನು ಇಟ್ಟ ಮೇಲೆ ನೀವೆಲ್ಲ ಗಂಡನ ಹೆಸರು ಹೇಳಿದ್ರು, ಯಾರೋ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ ಏನ್ರಿ. ನೀವು ಇದ್ರೇನೇ ಇಲ್ಲ ಹೆಸರು ಹೇಳೋದ. ಇವ್ರು ಇದ್ರಂದ್ರೆ ಹಗ್ಗಿಲ್ ಹೊಡೋರು ಮರ್ಗಿಲ್ಲ ಬರ್ತಾಳೆ ಅಂತ ಹೇಳ್ತಾರೆ. ಭಾಳ ಚಂದ ಒಡಪ್ಪ ಹೇಳಿದ್ರು. ಕೆಲವರು ಇಲ್ಲ, ಕಟ್ಕೊಂಡು ಹೋದ್ರೆ ಶಟಗೊಂಡು ಹೋಗೋನಕ್ಕೆ ಇವ ಕಟಕ ರೊಟ್ಟಿ ತಾಟ ಕಿಂಡಿ ಅಂತ, ಕಟ್ಕೊಂಡು ಹೋದ್ರೆ ಶಟಗೊಂಡು ಹೋಗ್ತಾನಂತ ಚಿದಾನಂದ್ರ ಮಗ. ಇಂಥವೆಲ್ಲ ಇಂಥ ಹೇಳೋದು ಚಂದ ನಿಮಗೆಲ್ಲ. ಹೀಗೆ ಹೇಳ್ಬೇಕು. ಭಾಳ ಚಂದಿದ್ದು ಒಂದು ಹೇಳ ಒಡಪ್ಪ. ಕರ್ನಾಟಕದಲ್ಲಿ ಏನ್ರಿ ಹುಮ್ನಾಬಾದ, ಕರ್ನಾಟಕದಲ್ಲಿ ಹುಮ್ನಾಬಾದ ನೆನ್ಪಿಟ್ಕೋರಿ ನೀವು. ಮತ್ತೆ ನಾಳೆ ಹೇಳತ್ತೀರಿ. ಮಹಾರಾಷ್ಟ್ರದಲ್ಲಿ ಉಸ್ಮಾನಾಬಾದ, ಕರ್ನಾಟಕದಲ್ಲಿ ಹುಮ್ನಾಬಾದ, ಮಹಾರಾಷ್ಟ್ರದಲ್ಲಿ ಉಸ್ಮಾನಾಬಾದ, ಆಂಧ್ರದಲ್ಲಿ ಹೈದರಾಬಾದ. ನನ್ನ ಗಂಡನ ಹೆಸರು ಗೊತ್ತಿದ್ದು ಕೇಳ್ತಾರಲ್ಲ, ಅವ್ರ ಮನೆ ಬರಬಾರ್ದು. ಗೊತ್ತಿದ್ದು ಕೇಳ್ತಿರಲ್ಲ, ಬರ್ಕೊಂಡೇ ಬಿಟ್ರನ ಮಾತು ಹೇಳ್ತಿಂತಾರಂತ ಈಗ ಭಾಳ. ಸೊ ನೀವೆಲ್ಲ ಗೊತ್ತಿದ್ದು ಎಲ್ಲ ಹೊಸದಿದೆ ನಿಮಗೆ. ಇದು ಅಮಾಸ್ ಕತ್ಲಿ, ಬಿಳಿಜಾಳ ಗೊತ್ತಲಿ, ನೀ ಹೆಣ ಕತ್ಲಿ ಅಂತ ಎಲ್ಲ ಗೊತ್ತವು ನಿಮ್ಗೆ. ಇದು ಸ್ವಲ್ಪ ಹೊಸದಿಲ್ಲ ಅಂತ ನಿಮ್ಗೆ ಹೇಳ್ದಲ್ಲ. ಅವಕ್ಕೆ ಎಲ್ಲ ಹೇಳಿದ್ರಿ, ಹೆಸರನ್ನು ಇಟ್ರಿ, ಗುಗ್ರಿನ ತಿಂದ್ರಿ. ಮತ್ತು ಸ್ಪೆಷಲ್ ಗುಗ್ರಿ ಇರ್ತಾವ್ರಿ, ಗೊತ್ತಾ ನಿಮ್ಗೆ? ನೀವು ಕೊಟ್ಟಲ್ಲಿ ನಿಮ್ಗೆ ಅಲ್ಲಿ ಕೆಳಗೆ ಇಟ್ಟಿರ್ತಾರೆ, ಕೂಸಿನ ಕೆಳಗೆ. ಏನಂತಾರ ಅದಕ್ಕೆ ರೀ? ಅವು ಡ್ಯಾನ್ಸ್ ಗುಗ್ರಿ ಅಂತಾರೆ. ಅವಕ್ಕೆ ಸ್ಪೆಷಲ್ ಗುಗ್ರಿ ಇರ್ತಾವೆ. ಅವು ಕೆಳಗೆ ಇಟ್ಟಿರ್ತಾರೆ, ಕೂಸಿನ ಕೆಳಗೆ. ಹೀಗೆ ಇನ್ನೊಂದು ಗೊತ್ತಾ ನಿಮಗೆ? ಹುಬ್ಬಳ್ಳಿಯಾಗಿರೋದಂತ 3000 ಮಠ, ಹುಬ್ಬಳ್ಳಿಯಾಗ 3000 ಮಠ ಅಂತ. ಧಾರವಾಡದಾಗಿರೋದು ಮುರುಘಾ ಮಠ ಅಂತ. ನನ್ನ ಗಂಡ ಕುಡಿತನ ಕಂಠ ಮಠ ಅಂತ. ಭಾಳ ಚಂದ ಹೇಳ್ತಾರಲ್ಲ. ಇವೆಲ್ಲವನ್ನು ನಿನ್ನೆ ದಿವಸ ನೀವೆಲ್ಲ ಬಹಳ ಸಂತೋಷವಾಗಿ ಸಂಭ್ರಮದಿಂದ ನಮ್ಮ ನಿನ್ನ ಮಾತಾಡೋಕ್ಕೆ ಟೈಮೇ ಕುಲಿಯೋರು. ನೀವು ಹೋದ್ರಲ್ಲ, ಮತ್ತು ನಾವು ಹೋದ, ನಮ್ದೇನು ಕೆಲಸ ಅದ, ನಾವು ಹೋಗ್ಬಿಟ್ಟೇವಿ. ಇವತ್ತು ಆ ಮಗುವಿಗೆ ಅತ್ಯಂತ ಸಂಸ್ಕಾರ ಕೊಡುವಂಥದ್ದು. ಮಕ್ಕಳಂತೂ ಬೇಕು ಎಲ್ಲರಿಗೆ. ಬೇಕೇ ಬೇಡ? ಬ್ಯಾಡಾಗಿತ್ತು ನಮ್ಗೆ ಕೊಡ್ರಿ, ನಮಗೂ ಮಠಕ್ಕೆ ಬೇಕಾಗ್ಯಾವ ಮರಿಗಳು. ಮಕ್ಕಳಂತೂ ಬೇಕು, ಅವಕ್ಕೆ ಸಂಸ್ಕಾರ ಮುಖ್ಯ ಅದ. ನೀರಿಗೆ ಸಂಸ್ಕಾರ ಕೊಟ್ಟಿರೋದು ತೀರ್ಥ ಆಗ್ತದೆ. ನೀರಿಗೆ ಸಂಸ್ಕಾರ ಕೊಟ್ಟಿರೋದು ತೀರ್ಥ. ಅನ್ನಕ್ಕೆ ಸಂಸ್ಕಾರ ಕೊಟ್ಟಿರೋದು ಪ್ರಸಾದ. ಅನ್ನಕ್ಕೆ ಸಂಸ್ಕಾರ ಕೊಟ್ಟಿರೋದು ಪ್ರಸಾದ, ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ. ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ, ಲಿಂಗ. ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ. ಏನೆಂದು ತಿಳಿಯದ ಜೀವಾತ್ಮನಿಗೆ ಸಂಸ್ಕಾರ ಕೊಟ್ಟರೆ ಅದು ಜೀವಾತ್ಮ ಹೋಗಿ ಪರಮಾತ್ಮನಾಗ್ತಾನೆ. ಜೀವಗೆ ಸಂಸ್ಕಾರ ಕೊಟ್ಟರೆ ಅವ ಜೀವಾತ್ಮ ಆಗ್ತಾನೆ. ಜೀವಭಾವ ಹೋಗಿ ಶಿವಭಾವ ಆಗ್ತದೆ. ಮಮ ಶರೀರ, ನನ್ನ ಶರೀರ ಹೋಗಿ ಈ ಮೌಸಮಯ ಶರೀರ ಹೋಗಿ ಮಂತ್ರಮಯ ಆಗ್ತದೆ. ಹಾಗೆ ಆ ಶರೀರಕ್ಕೆ, ಆ ಜೀವಾತ್ಮನಿಗೆ ಸಂಸ್ಕಾರ ಕೊಡುವಂಥದ್ದು ಮುಖ್ಯ ಆಗಬೇಕು. ಇಲ್ಲಿ ತಂದೆ ತಾಯಿಗಳು ರಾಮಯ್ಯ ಮತ್ತು ಶಂಕರ ದಾಸಿಮಯ್ಯನ ಹೆಸರನ್ನು ಇಟ್ಟರು. ದಾಸ, ದಾಸಿ, ದಾಸಿಮಯ್ಯ, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ, ಹಲವಾರು ಹೆಸರುಗಳಿಂದ ಕರೀತಾರೆ. ಒಂದು ಹಾಡನ್ನು ಓದ ದಾಸಿಮಯ್ಯನ ಬಗ್ಗೆ ಕಡ್ಕೊಳ್ಳಿ ಮಡಿಯಳಪ್ಪನವ್ರು ಬರ್ದಾರ. ಒಂದು ಸಲ ಬರ್ಕೊಳತ್ತೀರಿ ನೀವು.
ದೇವರ ದಾಸ ಮುದುನೂರು ವಾಸ ಈಶ ಧರ್ಮ ಪ್ರಕಾಶ ಅಂತೇಳಿ ಒಂದು ಹಾಡಾದ. ಆ ಹಾಡಿನಲ್ಲಿ ಕಡಿಕೋಳ ಮಡಿವಾಳಪ್ಪನವರು ಪೂರ್ಣ ಅವನ ಕಾಯಕವನ್ನು ಮಾಡ್ತಕ್ಕಂಥದ್ದು, ಆ ಕಾಯಕ ತತ್ವವನ್ನು ಮಡಿವಾಳಪ್ಪನವರು ಹಾಡಿದ್ದಾರೆ. ಅಂದರೆ ಜೇಡರ ದಾಸ, ದೇವರ ದಾಸ, ಮುದುನೂರು ವಾಸ, ಈಶ ಧರ್ಮ ಪ್ರಕಾಶ ಅಂತ ಶರಣ ಧರ್ಮವನ್ನು ಇಟ್ಕೊಂಡು ಕಡಿಕೋಳ ಮಡಿವಾಳಪ್ಪರು ಬರೆದಾರೆ. ಹಾಗೆ ದಾಸಿಮಯ್ಯನವರ ಚಿಕ್ಕ ಮಗುವಿದ್ದಾಗ ನಮ್ಮ ನಿಮ್ಮ ಹಾಗೆ ಮಕ್ಕಳಲ್ರಿ, ನಮ್ಮ ನಿಮ್ಮಂಗೆ ದೇವತಾ ಮಕ್ಕಳ ಅವತಾರ ಬೇರೆ. ಮಾನಗೇಡಿ ಮಕ್ಕಳು ಹುಟ್ಟಿ ತೆಗೀರಿ, ಮಕ್ಕಳು ಮಾನಗೇಡಿ ಮಕ್ಕಳು ಹುಟ್ಟು ಮರಿತಾ ಕೆಡಿಸ್ಯಾರು, ಅದು ತೆಗೀರಿ. ಹಾಗೆ ನಮ್ಮ ನಿಮ್ಮ ಮಕ್ಕಳಂಗ ಅವ್ರು ಇರುವುದಿಲ್ಲ. ನಮ್ಮ ಮಕ್ಕಳು ಹೊರಗೆ ಹೋಗಿ ಯಾವಾಗ ಬರಬೇಕಾದ್ರೆ ಸುಮ್ಮನೆ ಬರೋಂಗಿಲ್ಲ, ಜಗಳಾರೆ ತೊಗೊಂಬರ್ತಾವೆ, ಜಗಳಾಡ್ಕೊಂಡಾರೆ ಬರ್ತಾವೆ, ಏನಾರೇ ಒಂದು ಮಾಡ್ಕೊಂಬರ್ತಾವೆ. ನಿಮಗೆಲ್ಲ ಗೊತ್ತಿದೆ, ಕೃಷ್ಣ ಪರಮಾತ್ಮ ನೋಡಿರಿ. ಕೃಷ್ಣ ಯಾರ ಮಗ ತಮ್ಮ? ಕೃಷ್ಣ ಯಾರ ಮಗ? ಯಶೋದೆ? ಗೊತ್ತಿಲ್ಲ. ಅವ ಹೀಗೂ ಅಲ್ಲಾಡ್ಸಲಾಗ, ಹೀಗೂ ಅಲ್ಲಾಡ್ಸಲಾಗೇನ, ಅವ ಎರಡರ ಮಧ್ಯಕ್ಕೆ ಅಲ್ಲಾಡಿಸ್ತಾನೆ. ನೀವು ಗೊತ್ತಿದ್ರಿ ನೀವೇ ಹೇಳ್ರಿ ಅಂತ. ಕೃಷ್ಣ ಚಿಕ್ಕ ವಯಸ್ಸಿದ್ದಾಗ ಎಷ್ಟು ಲೀಲೆಗಳನ್ನು ತೋರಿದ್ದಾನೆ. ತುಡುಗ ಮಾಡಿ, ಕಳ್ಳತನ ಮಾಡಿ ಮಂದಿ ಮನೆಗೆ ಬೆಣ್ಣೆ ತಿಂತಿದ್ದ ಕಳ್ಳ ಕೃಷ್ಣ ಅಂತಂದ್ರು. ಕಳ್ಳ ಕೃಷ್ಣ ಅಂತಂದ್ರು ಎಲ್ಲರ ಮನೆ ಬೆಣ್ಣೆ ತಿಂತಿದ್ದಾರ ಜೊತೆ ಮಣ್ಣೆ ತಿಂತಿದ್ದ. ಒಂದೊಂದು ಸಲ ಮಕ್ಕಳಿದ್ದಾಗ ಮಣ್ಣು ತಿಂತಾವ, ಇಲ್ಲಿ ಸಿಟಾಗಿ ಬಿಟ್ರೆ ಮಣ್ಣೆ ಸಿಗಂಗಿಲ್ಲ. ನಾವೆಲ್ಲ ಹಳ್ಳ್ಯಾಗ ಬೆಳೆದವರು, ಹಳ್ಳ್ಯಾಗ ಹುಟ್ಟಿದವರು, ಈ ಒಳಗಿಂದ ಹಿಡಿದ್ರು ಅಷ್ಟೇ ತಕ್ಕ ಬರ್ತಿದ್ವು. ಕೊನೆಗೆ ಅಲ್ಲಿ ಬಂದು ಚಪ್ಪಲಿನ ಬಾಯಿ ಹಿಡ್ಕೊಂಡು ಚೀಪ್ತಿದ್ದೇವೆ. ಚಪ್ಪಲಿ ತಿಂದವರು ಹಳ್ಳ್ಯಾಗೆಲ್ಲ ಇದ್ದವ್ರು ಚಂದಗೆ ಎಲ್ಲ ಕಡೆ ಓಡಾಡಿ ಬರ್ತಿತ್ತಲ್ಲ, ಚಂದ ರುಚಿ ಹತ್ತಿತ್ತು. ಬಾಯಿ ಇಟ್ಕೊಂಡವೆಲ್ಲ ಹಳ್ಳ್ಯಾಗ ಬೆಳೆದವ್ರು ಇಟ್ಕೊಂಡಿರ್ತಾರೆ ಬಿಡ್ರಿ. ಅದ್ರಾಗೆ ಮಕ್ಕಳ ಆಟ ಎಷ್ಟು ಚಂದ ಇರ್ತೈತಿ. ಒಂದು ಎರಡು ಮಾಡಿದ್ರು ಕೂಡ ಅದ್ರ ಜೊತೆಗೆ ಆಟ ಆಡ್ತಾರೆ. ಅದಕ್ಕೆ ಗುರುನಾಥ ರೂಢರು, ಸಿದ್ಧಾರೂಢ ಶಿಷ್ಯ ಗುರುನಾಥ ಸಿದ್ಧಾರೂಢರು ಹೇಳ್ತಾರೆ, ನಾನು ಮಾತನಾಡಿ ಕೆಟ್ಟಿದ್ದೀನಪ್ಪ, ನೀ ಮಾತಾಡಬೇಡ, ಮೌನವಾಗಿರು ಅಂಥೇಳಿ. ಅದಕ್ಕೆ ಮೂಕನಾಗಬೇಕು, ಜಗದೊಳಗೆ ಜ್ವಾಕ್ಯ ಆಗಿರಬೇಕು ಅಂತಂದು. ಹಾಗೆಲ್ಲ ಮಾತನಾಡಿ ಕೆಟ್ಟಿದ್ದೀನಿ, ನೀ ಮೂಕ ಆಗಿರಬೇಕಂದಾಗ ಯಾವಾಗ ಗುರುಗಳ ಅಪ್ಪಣೆ ಆಯಿತು ಆಗಿಂದಲೇ ಅವರು ಮೌನವಾಗಿರ್ಲಿಕ್ಕೆ ಶುರು ಮಾಡಿದ್ರು. ಮಗುವಿನ ಪರಿಸ್ಥಿತಿ, ಮಗು ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಹೊಲಸು, ಇದು ಅಂತ ಗೊತ್ತೇ ಇರಲ್ಲ ಮಗುವಿಗೆ. ಆಗ ಮಗುವಿನ ಮನಸ್ಸು ಬಂತು. ಅಂಥವರ ಸೇವೆಯನ್ನು ಮಾಡಿದಂಥವರು ಇಂಚರದ ಶಿವಾನಂದ ಭಾರತೀ ಸ್ವಾಮಿಗಳು ಮಾಡಿದ್ದಾರೆ. ಸದ್ಗುರು ರೇವಣಸಿದ್ಧ ಶಿವಶರಣರ ಪರಮ ಶಿಷ್ಯರಾಗಿರ್ತಕ್ಕಂಥ ರಾಮಲಿಂಗ ಶಿವಶರಣರು ಕೂಡ ಮಾಡಿದ್ದಾರೆ. ಆ ಸೇವೆ ಮಾಡಿದ್ದಕ್ಕಾಗಿ ಆ ಗುಣಗಳು ಬರ್ತಾವ್ರಿ. ಯಾರ ಸೇವೆಯನ್ನು ಮಾಡಿರ್ತಾರಲ್ಲ ಆ ಗುಣಗಳು ಸಹಜವಾಗಿ ಬರ್ತಾವೆ. ಅವರು ರಾಮಲಿಂಗ ಸ್ವಾಮಿಗಳು ಯಾರಿಗೇನಂದವರಲ್ಲ, ಜ್ಞಾನಿಗಳು, ಅವ್ರು ಯಾರಿಗೆ ಕೇಳಿದವರಲ್ಲ. ಶಿವಾನಂದ ಸ್ವಾಮಿಗಳು ಕಣ್ಣಿಗೆ ನೋಡ್ತಾ ಇದ್ದೀವಿ, ಶಿವಾನಂದ ಸ್ವಾಮಿಗಳು ಕೂಡ ಅದೇ ರೂಪದಾಗಿದ್ದಾರೆ, ಗುರುನಾಥರು ಸೇವೆಯನ್ನು ಮಾಡಿ. ಹಾಗೆ ಬಾಲ್ಯಾವಸ್ಥೆ ಇದ್ದಾಗ ಕೃಷ್ಣ ಬೆಣ್ಣೆನೂ ತಿಂದ, ಮಣ್ಣು ತಿಂದಾನ ಅಂತೇಳಿ ಯಶೋದೆಗೆ ಅವ್ರ ಪಕ್ಕದ ಮನೆಯವರು ಹೇಳ್ತಾ ಇದ್ದಾರೆ, ನೀ ಕೃಷ್ಣ ಬೆಣ್ಣೆ ತಿನ್ನಬಿಟ್ಟು ಮಣ್ಣು ತಿನ್ನಾಗತ್ತ ನೋಡತ್ತಂದಾಗ ತೆಗಿಬೇಕು ಅಂತ ಬಾಯಿ ಒಳಗೆ ತೆಗಿಯಪ್ಪ, ಬಾಯಿ ತೆಗಿ ನೋಡ, ಬಣ್ಣ ತೆಗಿತೀನಿ ಅಂತಂದಾಗ ಬಾಯಿ ತೆಗೆದ್ರೆ ಬ್ರಹ್ಮಾಂಡವೇ ಪ್ರತ್ಯಕ್ಷ ಮಾಡಿಸ್ದ ಕೃಷ್ಣ. ಬಾಯಿ ಒಳಗೆ ಮಣ್ಣದನ್ನು ತೆಗೆದ ಕೂಡಲೇ ಬಾಯಿ ತೆಗೆದಾಗ ಮಣ್ಣು ಎಲ್ಲಿತ್ತು ಅಲ್ಲಿ ಇಡೀ ಬ್ರಹ್ಮಾಂಡವೇ ಒಳಗಿತ್ತು, ಹೊರಗೇನದಲ್ಲ. ನಿಮಗೆಲ್ಲ ದೇವಿ ಪುರಾಣ ಕೇಳಿರ್ಬೋದು ನೀವು. ದೇವಿ ಪುರಾಣದಲ್ಲಿ ದೇವಿ ಏನು ಮಾಡ್ತಾಳೆ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಒಂದೊಂದು ಕೆಲಸವನ್ನು ಕೊಟ್ಟು ಹೋಗ್ತಾಳೆ. ನೀ ಸೃಷ್ಟಿ ಕೆಲಸ ಮಾಡು, ನೀ ಸ್ಥಿತಿ ಲಯ ಕೆಲಸ ಮಾಡು, ನೀನೇನು ಮಾಡು ಲಯ ಕೆಲಸ ಮಾಡು ಅಂತ. ಮೂರೂ ಜನ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಒಳಗೆ ಏನು ಮಾಡ್ತಾರೆ, ನಾನು ಜಗತ್ತಿನ ಸೃಷ್ಟಿ ಮಾಡವ, ನೀವು ಇಬ್ಬರು ನನ್ನ ಮಾತು ಕೇಳಬೇಕು,
ನಾ ಜಗತ್ತಿನ ಸ್ಥಿತಿ ಅದನ್ನು ರಕ್ಷಣೆ ಮಾಡುವಂಥವನು ನೀವಿಬ್ಬರು ನನ್ನ ಮಾತು ಕೇಳಬೇಕು, ನಾ ಅದು ಲಯ ಮಾಡುವವನು ನೀವಿಬ್ಬರು ನನ್ನ ಮಾತು ಕೇಳಬೇಕು. ಹೀಗೆ ಒಬ್ಬರಲ್ಲಿ ಒಬ್ಬರು ಜಗಳ ಶುರು ಆಗ್ತದೆ. ಕೊನೆಗೆ ಅವ್ರು ನಿರ್ಧಾರಕ್ಕೆ ಬರ್ತಾರೆ. ಏನು ನಿರ್ಧಾರ ತಂದರೆ, ಹೊರಗಿರುವ ಜಗತ್ತನ್ನು ಯಾರು ಒಳಗಿದೆಯೋ ಅವರು ದೊಡ್ಡವರು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ನಿರ್ಧಾರಕ್ಕೆ ಬಂದಮೇಲೆ ಬ್ರಹ್ಮನ ಉದರದಲ್ಲಿ ವಿಷ್ಣು ಮತ್ತು ಶಿವ ಹೋಗ್ತಾರೆ. ಮೊದಲು ಬ್ರಹ್ಮನ ಹೊಟ್ಟೆಯೊಳಗೆ ವಿಷ್ಣು ಮತ್ತು ಶಿವ ಹೋಗಿ ನೋಡ್ತಾರೆ. ಹೊರಗಿರ್ತಕ್ಕಂಥ ಜಗತ್ತ, ಸಪ್ತ ಸಾಗರ, ಬೆಟ್ಟ, ನದಿ, ಗುಡ್ಡ, ಏನು ಈ 14 ಲೋಕಗಳದಾವಲ್ಲ ಎಲ್ಲ ಆ ಬ್ರಹ್ಮನ ಉದರದಲ್ಲಿ ಒಳಗಿತ್ತು. ಹಾಗೆ ನೋಡಿ ಹೊರಗೆ ಬರ್ತಾರೆ. ಬ್ರಹ್ಮ ಮತ್ತು ಶಿವ ವಿಷ್ಣುವಿನ ಶರೀರದಲ್ಲಿ ಹೋಗಬೇಕಾಗ್ತದೆ. ಯಾಕಂದ್ರೆ ಇವನ ಹೊಟ್ಟೆಗೆ ಅದಾವಿಲ್ಲದು ಗೊತ್ತಾಗಬೇಕಲ್ಲ, ಎಲ್ಲರ ಹೊಟ್ಟೆಯೊಳಗೆ ಇರಬೇಕಲ್ಲ. ಆಗ ಇಬ್ಬರೂ ಕೂಡಿ ಏನು ಮಾಡ್ತಾರೆ, ಬ್ರಹ್ಮ ನಡೆಯಪ್ಪ ಶಿವ ವಿಷ್ಣುವಿನ ಶರೀರದಾಗ ಹೋಗೋನು ಅಂತೇಳಿ. ಆಗ ಶಿವ ಅಂತಾನೆ, ನೀ ನೋಡ್ರೇನು ನಾನು ನೋಡ್ರೇನು ಒಂದೇ ಅದ, ನೀನೇ ನೋಡ್ಕೊಂಡು ಬಾ ಅಂತೇಳಿ ಬ್ರಹ್ಮನಿಗೆ ಕಳಿಸ್ತಾನೆ. ಶಿವ ಹೋಗಿ ತಪಸ್ಸಿಗೆ ಕೂತು ಬಿಡ್ತಾನೆ. ತಪಸ್ಸಿಗೆ ಕೂತಾಯಿ ಬ್ರಹ್ಮ ಅವನ ಶರೀರದಲ್ಲಿ ಹೋಗ್ತಾನೆ. ವಿಷ್ಣುವಿನ ಶರೀರದಲ್ಲಿ ಹೋಗಿ ನೋಡ್ತಾನೆ, ಹೊರಗಿರ್ತಕ್ಕಂಥ ಲೋಕಗಳು, ಗುಡ್ಡ, ಬೆಟ್ಟ, ನದಿ, ಸಾಗರ ಎಲ್ಲ ಒಳಗಿದ್ದು, ವಿಷ್ಣುನು ದೊಡ್ಡವನೇ ಅದಾನ ಅಂತ ತಿಳ್ಕೊತಾನೆ. ಹೀಗೆ ಎಲ್ಲ ಕಡೆ ತಿರುಗಾಡಿ ಹೊರಗೆ ಬರಬೇಕಂತ ಗೊತ್ತಾಗೋದಿಲ್ಲ. ನಿಮ್ಗೆ ಯಾಕೆ ಕತೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಾವು ಕತೆ ದೊಡ್ಡದ ಹೇಳೋದು ಮುಗಿಯಂಗಿಲ್ಲ. ಅವೆಲ್ಲ ನಿಮ್ಗೆ ಏನು ಹೇಳಕ್ಕೆ ಹೊರಟಿನಿ ಅಂತಂದ್ರೆ, ಹೊರಗಿರೋ ಜಗತ್ತು ನಮ್ಮ ಒಳಗಿದೆ ಅನ್ನೋಗೋಸ್ಕರ. ಹೊರಗಿರೋ ಜಗತ್ತು ನಮ್ಮ ಒಳಗಿದೆ ಅಂತಂದ್ರೆ ಪಂಚ ಮಹಾಭೂತಗಳದ ಹೊರಗೆ ಆಕಾಶ, ವಾಯು, ತೇಜ, ಅಪ, ಪೃಥ್ವಿ ಇವೆಲ್ಲವುಗಳನ್ನು ಸೇರಿ ಪಂಚೀಕರಣಗೊಂಡು ಈ ಶರೀರ ನಿರ್ಮಾಣವಾಗಿದೆ. ಭೂಮಿ ತತ್ವ ಏನು, ಬೆಳೆ ಬೆಳೆಯುವುದು. ಚರ್ಮ ಇದೆಯಲ್ಲ, ಇದು ಭೂಮಿ ತತ್ವದಿಂದ ಕೂಡಿರುವಂಥ ರೋಮಗಳು ಬೆಳಿತೇವಲ್ಲ, ಇದು ಭೂಮಿ ತತ್ವ. ನಾಲ್ಗೆಯ ತತ್ವ ಅಂದ್ರೆ ಬೆಂಕಿ ಮತ್ತು ಜಲ. ನಾಲ್ಗೆ ತತ್ವದೇನದಲ್ಲ, ನೀರು ಮತ್ತು ಬೆಂಕಿ ಕೂಡುವಂಥದ್ದು. ಹೀಗೆ ಕಣ್ಣಿನಲ್ಲಿ ಕೂಡ ಅಗ್ನಿ ತತ್ವ ಇದೆ, ಜಲತತ್ವನೇ ಇದೆ, ಒಂದೊಂದು ತತ್ವಗಳಿದೆ. ಹಾಗೆ ಎಲ್ಲ ತತ್ವಗಳು ನಮ್ಮಲ್ಲಿ ಇದೆ ಅನ್ನೋಗೋಸ್ಕರ ಕೃಷ್ಣ ಬಾಲಕನಿದ್ದಾಗಲೇ ಬ್ರಹ್ಮಾಂಡದ ದರ್ಶನವನ್ನು ತನ್ನ ತಾಯಿಗೆ ಮಾಡಿಸ್ತಾನೆ. ಇದು ಬಾಲಲೀಲೆ. ಮತ್ತು ನಿಮಗೆಲ್ಲ ಗೊತ್ತಿದೆ, ಮಾದನೇಶ್ವರಿಗೆಯ ಸದ್ಗುರು ಶರಣ ಶಿವಲಿಂಗೇಶ್ವರರು ಕೂಡ ಚಿಕ್ಕವರಿದ್ದಾಗ ಎಲ್ಲ ಗೆಳೆಯರ ಜೊತೆ ಕೂಡಿ ಗುಡಿ ಕಟ್ಟುವುದು, ಲಿಂಗಕ್ಕೆ ಮಾಡುವುದು, ಆಮೇಲೆ ಕಲ್ಲುಗಳನ್ನು ತಾಳಗಳನ್ನಾಗಿ ಮಾಡಿಕೊಂಡು ಭಜನೆ ಮಾಡುವಂಥದ್ದನ್ನು ನೋಡ್ತಾ ಬರುತ್ತೇವೆ ಚಿಕ್ಕ ವಯಸ್ಸಿದ್ದಾಗ. ಹಾಗಿಲ್ಲಿ ಭಕ್ತ ಪ್ರಹ್ಲಾದ ಗೊತ್ತು, ನಿಮ್ಗೆ ಚಿಕ್ಕ ವಯಸ್ಸ ಒಂದು. ನಮ್ಮ ಮಕ್ಕಳಿಗೆಲ್ಲ ಕಲಿಸ್ಬೇಕು. ಪ್ರಹ್ಲಾದ ನಾರದ ಬಂದು ಅವನಿಗೆ, ನೋಡಪ್ಪ ಜಗತ್ತಿನಲ್ಲಿ ಒಬ್ಬನೇ ಸೃಷ್ಟಿಕರ್ತ, ಅವನೇ ವಿಷ್ಣು ಇದ್ದಾನೆ, ಅವನು ಬಿಟ್ಟರೆ ಜಗತ್ತಿನಲ್ಲಿ ಏನೂ ಇಲ್ಲ, ಅವನೇ ಸರ್ವಸ್ವ ಅಂತ ತಿಳುವಳಿಕೆ ನಾರದ ಹೋಗಿರ್ತಾನೆ. ಹೇಳಿದಾಗ ಇವನು ಹಿರಣ್ಯಕಶ್ಯಪ ವಿಷ್ಣುವಿನ ಶತ್ರು ಇದ್ದರೂ ಕೂಡ ಯಾವಾಗಲೂ ಕೃಷ್ಣ ನಾರಾಯಣ ಅಂತಿರ್ತಕ್ಕಂಥ ಪ್ರಹ್ಲಾದನಿಗೆ ಹೇಳ್ತಾನೆ, ಯಾಕಪ್ಪ ನನ್ನ ಶತ್ರುವಿನ ಯಾಕೆ ಸ್ಮರಣೆ ಮಾಡ್ತೀಯ ಅಂತ ಹೇಳಿದಾಗ, ಅವನೇ ಲೋಕದ ಒಡೆ ಇದ್ದಾನೆ, ಅವನೇ ಸೃಷ್ಟಿ ಸ್ಥಿತಿ ಲಯಗಳೇ ಮಾಡ್ತಾನೆ, ಅವನು ಬಿಟ್ಟರೆ ಏನಿಲ್ಲ ಅಂತಂದು ದೃಢವಾದ ನಂಬಿಕೆಯನ್ನು ಅವನಲ್ಲಿ ಮೂಡಿತ್ತು. ಯಾವಾಗ ಇವನಿಗೆ ಸಿಟ್ಟು ಬರ್ತದೋ ಅವನಲ್ಲಿ ನಂಬಿಕೆ ನೋಡಿ. ಬಾಲಕ 7-8 ವರ್ಷ ಹುಡುಗ, ಇನ್ನೂ ದೊಡ್ಡವೇ ಇಲ್ಲ, ನಮ್ಮಷ್ಟೇನು 7-8 ವರ್ಷ ಹುಡುಗಿದ್ರೂ ಕೂಡ ಆ ಪರಮಾತ್ಮನ ನಂಬಿಕೆ ಇತ್ತು. ನಂಬಿಕೆಯನ್ನು ತಾಯಿನೂ ಕಲಿಸಿದಳು, ಅಲ್ಲಿ ನಾರದನು ಬಂದು ಕಲಿಸಿದ್ದ. ಆ ಗುರುವಿನಲ್ಲಿ ಶ್ರದ್ಧೆ, ನಿಷ್ಠೆ. ಅದರಿಂದ ಎಲ್ಲ ಕಡೆ ನಿನ್ನ ಶಿವನಿನ ಹರಿ ಎಲ್ಲ ಕಡೆ ಇದ್ದಾನಂತ. ಅದಾನ ಎಲ್ಲ ಕಡೆ ಇದ್ದಾನೆ. ಜಗದಗಲ್ಲ, ಮುಗಿಲಗಲ್ಲ, ಮಿಗೆಯಗಲ್ಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಂತ ಬಸವಣ್ಣವ್ರು ಹೇಳಿದಂತೆ ಪರಮಾತ್ಮನ ಇಡೀ ಜಗತ್ತಿನ ತುಂಬೆಲ್ಲ ತುಂಬಿಕೊಂಡಿದ್ದಾನೆ ತಂದಾಗ, ಇದ್ರಾಗದಾನೇನು, ಅದ್ರಾಗಿದ್ದಾನೇನು, ಇದ್ರಾಗಿದ್ದಾನೆ ಅಂತ ಕೇಳಿದಾಗ, ಅದಾನ ಎಲ್ಲರಿಗೂ ಅದಾನ ಪರಮಾತ್ಮ. ಎಳ್ಳು ಕೊನೆಯು ಮುಳ್ಳು ಮನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ ಹೇಳಿದರು. ಹಾಗೆ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಾಗ ತೋರಿಸುವಂಥ ಕಂಬದಾಗ ಅವ ದೇವರಿಂದ ವರ ಪಡೆದಿದ್ದ ಅವರಪ್ಪ ಹಿರಣ್ಯಕಶಿಪು. ಏನಂದ್ರೆ
ಮನುಷ್ಯರಿದ್ದು ಸಾಯಬಾರ್ದು, ಹಗಲೂ ಇರಬಾರ್ದು, ರಾತ್ರಿನೂ ಇರಬಾರ್ದು. ಹೆಂಗದ ನೋಡ್ರಿ ರಾಕ್ಷಸರು ವರ ಕೇಳೋದು. ನೀವೇನು ಹಂಗೆ ಕೇಳಲ್ಲ ದೇವ್ರಿಗೆ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು ಅಂತ ಇದು ಸೃಷ್ಟಿ ನಿಯಮ ಅಂತ ಹಾಡ್ತೇವೆ. ಅಲ್ಲಿ ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ನಾನು ಸಾಯಬಾರದು ಅಂತ ವರ ಪಡೆದಿರ್ತಾರೆ. ಆದರೆ ಸಾಯಬೇಕಪ್ಪ ಅಂತ ಬ್ರಹ್ಮ ಹೇಳ್ತಾನೆ. ಹಾಗಾದ್ರೆ ಸಾಯಬಾರ್ದಂದ್ರೆ ಹೆಣ್ಣು ಅಲ್ಲ, ಗಂಡು ಅಲ್ಲ, ಮನುಷ್ಯನೇ ಅಲ್ಲ, ಪ್ರಾಣಿನೂ ಅಲ್ಲ. ಪ್ರಾಣಿಯಿಂದ ಸಾಯಬಾರ್ದು, ಮನುಷ್ಯನಿಂದ ಸಾಯಬಾರ್ದು, ಹಗಲು ಇರಬಾರ್ದು, ರಾತ್ರಿನೇ ಇರಬಾರ್ದು. ಎಂಥ ವರ ಪಡಿತಾರೆ. ನಿಮಗೆಲ್ಲ ಗೊತ್ತಿದೆ ಭಸ್ಮಾಸುರ. ಭಸ್ಮಾಸುರ ಶಿವನ ಕುರಿತು ತಪಸ್ಸು ಮಾಡ್ದ. ತಪಸ್ಸು ಮಾಡಿದ್ರೆ ಪ್ರತ್ಯಕ್ಷ ಆದ ಪರಮಾತ್ಮ. ಪರಮಾತ್ಮ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಏನು ಬೇಕಪ್ಪ ಅಂತ ಕೇಳಿದ್ರೆ, ನಾ ಎದುರಿ ಮೇಲೆ ಕೈ ಇಡ್ತೀನಲ್ಲ, ನಾ ಎಲ್ಲಿ ಕೈ ಇಡ್ತೀನಿ ಅದು ಸುಟ್ಟು ಹೋಗಬೇಕು ಅಂತ ವರ ಪಡಿತಾನೆ. ಎಂಥ ವರ! ತಥಾಸ್ತು ಒಂದು ಬೋಳಾಶಂಕರವ ಶಿವ ಕೊಟ್ಟ, ಇಲ್ಲಿ ಒಳ್ಳೇದಾಯ್ತು ಮಾಡಪ್ಪ. ಇವನಿಗೆ ಸಂಶಯ ಏನಾಯಿತು, ನೀವು ವರ ಕೊಟ್ಟಿದೋ ಇಲ್ಲ ನೋಡೋಣ ಅಂತ ತಲೆ ಮೇಲೆ, ಅವನ ತಲೆ ಮೇಲೆ, ಶಿವನ ತಲೆ ಮೇಲೆ ಕೈ ಹಾಕ್ಬೋದಂತ. ನೀವು ವರ ಕೊಟ್ಟಿದ್ದು ಖರೇನೋ ಇಲ್ಲ ನೋಡ್ಬೇಕಲ್ಲ, ನೋಡೋಣ ತಲೆ ಮೇಲೆ ಇಡಾಕ ಪಲಾಯನೇ ಶಿವ. ಅವ ಮುಂದೆ ಓಡಾಗತ್ತ, ನೀವು ಹಿಂದಿಂದ ಓಡಾಗತ್ತ, ನಿಂದ್ರು ಅಂತೇಳಿ. ಆಗಿಲಿ ನಾರದ ಎಲ್ಲ ಮೇಲೆ ಬ್ರಹ್ಮ ವಿಷ್ಣು ಇರ್ತಾರಲ್ಲ, ಶಿವ ಸಾಯ್ತಾನೋ ಹೆಂಗ್ರು ಮಾಡೋಣ ಅಂತೇಳಿ ವಿಚಾರ ಮಾಡಿ ವಿಷ್ಣು ಮೋಹಿನಿ ರೂಪವಾಗಿ ಬಂದು ನಡು ನಿಂತು ಬಿಡ್ತಾವೆ. ಹೆಂಗೈತಿ ಇದು ಕಥೆಗಳು ಕೇಳ್ಬೇಕು, ಚಂದ ಇರ್ತಾವೆ. ಒಟ್ಟಿನಲ್ಲಿ ನಾವು ಶಿವನ ಆರಾಧನೆ ಮಾಡಬೇಕು, ಶಿವತತ್ವವನ್ನು ತಿಳ್ಕೊಬೇಕು. ಶಿವ ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ವಿಷ್ಣು ಮತ್ತು ಬೇರೆ, ಬ್ರಹ್ಮ ಬೇರೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಕೃಷ್ಣನು ಕೂಡ ಲೀಲೆ ತೋರಿಸಿದ ಬಾಲಕನಿದ್ದಾಗ ಭಕ್ತ ಪ್ರಹ್ಲಾದ ಪರಮಾತ್ಮನಲ್ಲಿ ದೃಢ ನಂಬಿಕೆ, ಚಿಕ್ಕ ವಯಸ್ಸಿದ್ರು ದೃಢ ನಂಬಿಕೆ ಇತ್ತು. ಅಂಥ ಪ್ರಹ್ಲಾದ ಅಷ್ಟೆಲ್ಲ ಧ್ರುವ, ಚಿಕ್ಕ ಹುಡುಗನು ಧ್ರುವ. ನಮ್ಮ ಮಕ್ಕಳ ಬಗ್ಗೆ ನಾವು ತಿಳ್ಕೊಬೇಕು. ಮಕ್ಕಳಿಗೆ ಎಲ್ಲ ಕಥೆಗಳು ಹೇಳಬೇಕು. ನಾವು ಮಕ್ಕಳಿಗೆ ಶಾಲೆ ಕಳಿಸ್ತಿರ್ತೇವೆ. ಮಕ್ಕಳು ಬಂದರು, ಪಾಟಿ ಚೀಲ ಒಗೆದ್ರು, ಪಾಟಿ ಚೀಲ ಒಗೆದು ಹೋಗ್ಬಿಡ್ತಾರೆ. ನಾವು ಹಳ್ಳಿಯಾಗ ಹಾಗೆ ಮಾಡ್ತಿದ್ದೇವೆ. ಆವಾಗ ಪಾಟಿ ಚೀಲನ ದೊಡ್ಡದೇನು ಇರಲಿಲ್ಲ, ದೊಡ್ಡ ಗಂಟು ಇರಲಿಲ್ಲ. 1-2 ನೋಟ್ಬುಕ್ ಒಂದು ಪಾಟಿ ತಂದು ಮುಗಿದೋಯ್ತು. ತಂದೇವಿ, ಅದು ಪ್ಲಾಸ್ಟಿಕ್ ಕವರ್ದಾಗ, ಪ್ಲಾಸ್ಟಿಕ್ ಬ್ಯಾಗ್ ನಮ್ಮದೆಲ್ಲ, ಹರಿದು ಅಂಗಿ ಹರಿದು ಚೊಡ್ಡೆ ಹಾಕ್ಕೊಂಡು ಹೋಗ್ತಿದ್ದೇವೆ. ಈಗೇನ್ರಿ ಹುಟ್ಟದ ಕೂಡಲೇ ಪ್ಯಾಂಟ್ ಬೇಕೇ ಈಗ. ಹಾಕಿ ಹಂಗೆ ಬಂದು ಹಂಗೆ ಒಂದು ಕಡೆ ಮೂಲೆಯಾಗಿ ಒಗೆದೇವಿ. ಗೆಳೆಯರ ಜೊತೆಗೆ ಗೋಳಿ ಗುಂಡ, ಚಿನ್ನದಾಂಡ, ಕ್ರಿಕೆಟ್ ಆಡ್ಕೋತ ನಡೆದೇವಿ. ಈಗಲೂ ಹಾಗೆ ಆಗೋದು. ಬಂದು ಕೂಡಲೇ ಏನು ಹೇಳ್ಯಾರ ಅಂತ ಕೇಳಬೇಕು ಮಕ್ಕಳಿಗೆ. ಯಾರು ನೀವು ಕೇಳಿರಿ ನಿಮ್ಮ ಮಕ್ಕಳಿಗೆ ಶಾಲೆಯಿಂದ ಬಂದು ಕೂಡಲೇ ಏನು ಇವತ್ತು ಕಲಿಸ್ಯಾರಂತ ಕೇಳಿರೇನು? ಕೇಳೋಕ್ಕೆ ಇಲ್ಲ. ಯಾಕೆ ನಿಮಗೆ ಬರಲ್ಲ, ಅವ್ರಿಗೇನು ಕೇಳ್ತೀರಿ? ಕೇಳಬೇಕು ಮಕ್ಕಳಿಗೆ, ಇವತ್ತೇನು ಶಾಲೆಯಾಗ ಹೇಳ್ಯಾರ ಪಾಠ, ಏನು ಹೇಳ್ಯಾರಂತ ಕೇಳಾಗತ್ತಂದ್ರೆ ಹುಡುಗರು ಹುಷಾರಾಗ್ತಾರೆ. ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮವ್ವ ಕೇಳ್ತಾರೆ, ಓದಬೇಕು, ಚಂದ ಬರಿಬೇಕು ಅಂತಾರೆ. ಧ್ರುವ ಚಿಕ್ಕ ಹುಡುಗಿದ್ರು ಕೂಡ ಧ್ರುವನ ತಾಯಿ ಯಾವಾಗಲೂ ಮನೆಯಾಗ ಇರ್ತಿದ್ದ, ಅಪ್ಪನ ಬಿಟ್ಟು ಇರ್ತಿದ್ದಿಲ್ಲ. ಧ್ರುವನ ತಾಯಿ ಅಂತಾಳೆ, ನೀವು ಮನೆಯಾಗ ಹಿಂಗೆ ಕೂತ್ರೆ ಹೆಂಗೆ, ಹೋಗಿ ಭಗವಂತನ ಕುರಿತು ತಪಸ್ಸು ಮಾಡು ಅಂತ ಕಳಿಸ್ತಾಳೆ ತಾಯಿ. ಚಿಕ್ಕ ಹುಡುಗಿದ್ದಾಗ ಚಿಕ್ಕ ಹುಡುಗ ತಾಯಿ ಮಾತನ್ನು ಕೇಳಿ ಭಗವಂತನಿಗೋಸ್ಕರ ತಪಸ್ಸು ಮಾಡಕ್ಕೆ ಹೋದ. ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡ, ಭಗವಂತನ ಆಶೀರ್ವಾದ ಪಡೆದ. ಧ್ರುವ ನಕ್ಷತ್ರದಲ್ಲ, ಆ ಹುಡುಗನೇ ಧ್ರುವ ನಕ್ಷತ್ರವಾಗಿ ಪ್ರಾರಂಭಿಸ್ತಾನೆ. ಬಿಡ್ರಿ, ಭಕ್ತ ಮಾರ್ಕಂಡ ಎಷ್ಟು ಚಿಕ್ಕ ಹುಡುಗ, ಎಲ್ಲ ಹುಡುಗರ ಕತೆ ಇವೆಲ್ಲ. ಭಕ್ತ ಮಾರ್ಕಂಡಯ್ಯ ಚಿಕ್ಕ ಹುಡುಗಿದ್ದಾಗ 16 ವಯಸ್ಸು, ಸಾಯ್ತೀನಂತ ಗೊತ್ತಾಗ್ಯದ. ತಂದೆ ತಾಯಿಗಳು ಅಳಗತ್ತಾರೆ. ಅಳುತ್ತಾ ಇದ್ದರೂ ಕೂಡ ತಂದೆ ತಾಯಿಗಳಿಗೆ ನೀವು ಅಳಬೇಡ್ರಿ, ಧೈರ್ಯದಿಂದ ಇರ್ರಿ ಅಂತ ಹೇಳಿ ಹೋಗಿ ಪೂಜೆ ಕೂತು ಬಿಡ್ತಾನೆ, ತಪಸ್ಸಿಗೆ ಕೂತು ಬಿಡ್ತಾನೆ. ಯಮ ಬಂದರೂ ಕೂಡ ಸೋಲ್ಬೇಕಾಗಿತ್ತು. ಹ್ಯಾಂಗೆ ಬದುಕಬೇಕನ್ನುವಂಥದ್ದು ಕಲಿಸ್ಕೊಟ್ರು ಅಲ್ಲ. ನಾವು ಹ್ಯಾಂಗೆ ಬದುಕಬೇಕಂದ್ರೆ, ನಾವು ಕಷ್ಟರಿರಲಿ, ಸುಖರಿರಲಿ, ದುಃಖರಿರಲಿ, ನಮ್ಮನ್ನು ನೋಡಿ ಹೆದರಬೇಕಂತ. ಯಮನು ಕೂಡ ಹೆದರಬೇಕಂತೆ. ಹಂಗೆ ಬದುಕಿ ತೋರಿಸಿದ್ರು ಅವರು. ಅಂಥ ಮಕ್ಕಳು ಬೇಕು ನಮಗೆ. ದಾಸವೇನಂಥ ಮಕ್ಕಳು, ಮಹಾದೇವಿ ಅಂತ, ಅಲ್ಲಮ ಪ್ರಭು. ನಮ್ಮ ಮಕ್ಕಳು ಬೇರೆ ಬೇರೆ. ನಮ್ಮ ಮಕ್ಕಳು ಹೆಂಗಿರ್ತಾರಂತ ಒಂದು ಹಾಡಿನ ನಂತರ ನೋಡ್ತೀವಿ. ಮಾನಗೇಡಿ
ಮಕ್ಕಳ ಎರಡು ಸೀದೆ ಇರ್ತೈತಿ. ಯಾಕಂದ್ರೆ ಸಂಸ್ಕಾರ ಮುಖ್ಯ ಮನುಷ್ಯನಿಗೆ. ನಾನು ಈ ಜಾಗ ಕೂತೀನಿ, ಇವರು ಇಲ್ಲಿ ಕೂತಾರೆ, ಬಸವಣ್ಣ ಕೂತಾರೆ, ನೀವು ಇಲ್ಲಿ ಕೂತೀರಿ. ಇದಕ್ಕೆಲ್ಲ ಕಾರಣ ಆಯ್ತಂದ್ರೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ. ತಂದೆ ತಾಯಿಗಳು ನಮಗೆ ಸರಿಯಾದಂಥ ಮಾರ್ಗದರ್ಶನ ಸಂಸ್ಕಾರಗಳ ಕೊಟ್ಟಿರು. ಕೌರವ್ರಿಗೆ ಎಷ್ಟು ಜನ ಮಕ್ಕಳು? ಎಷ್ಟು ಜನ? ನನಗೆ ಗೊತ್ತಿಲ್ಲ. ಅವನು ಕೌರವ ಅಲ್ಲ, ನೀನು ಕೌರವರು 101. ಏನು ಉಪಯೋಗ? ಒಬ್ಬರೇ ಉಳ್ದಾರ. 101 ಜನ ಮಕ್ಕಳಿದ್ರೂ ಕೂಡ ಬದುಕಲಿಲ್ಲ, ಹೆಸರು ಉಳಿಲಿಲ್ಲ, ಅಂಶ ಉಳಿಲಿಲ್ಲ. 5 ಜನ ಇದ್ರೂ ಕೂಡ ಪಾಂಡವರ ಹೆಸರನ್ನ ಇದೆ. ರಾಮಾಯಣ ಕಾಲದಲ್ಲಿ ರಾಮ, ಮಹಾಭಾರತದಲ್ಲಿ ಕೃಷ್ಣ, ಪರಶುರಾಮ ಇವರೆಲ್ಲ ಹೋಗಿದ್ದಾರೆ. ಹರಿಯ ಅವತಾರ. ಜಯ ವಿಜಯರು, ದ್ವಾರಪಾಲಕರಾಗಿರುವಂಥ ಜಯ ವಿಜಯರು ದಂತವಕ್ತ್ರ ಹಿಡಿದು ಕಂಸ ಮಾಡಿಕೊಂಡು ಕಂಸನವನೇ ಆಗಿದ್ದಾನೆ, ದಂತವಕ್ತ್ರನಾಗಿದ್ದಾನೆ. ಜೊತೆಗೆ ಇಲ್ಲಿ ಕೊನೆಗೆ ವಿಭೀಷಣ ರಾವಣನ ಕೂಡ ಅವನೇ ಆಗಿದ್ದಾನೆ. ವಿಭೀಷಣ ಕುಂಭಕರ್ಣ ಮತ್ತು ರಾವಣ. ಹೀಗೆ ಅಲ್ಲಿಂದ ವಿಷ್ಣುವಿನ ಶತ್ರುಗಳಾಗಿ ಅವತರಿಸಿದ್ದಾರೆ. ನಾವು ವಿಚಾರ ಮಾಡೋಕ್ಕಿದೆಲ್ಲ ತಾಯಿ ತಂದೆಗಳ ಮುಖ್ಯ ಕಾರಣ. ತಾಯಿಯಿಂದಲೇ ತಾಯಿಗೆ ಪರಮಾತ್ಮನ ಆತ್ಮಲಿಂಗ ತಂದು ಕೊಡಬೇಕು ಅಂತ ವಿಚಾರದಿಂದ ರಾವಣ ಅನುಷ್ಠಾನ ಜಪ ಮಾಡ್ದ, ತಪಸ್ಸು ಮಾಡ್ದ. ಜೊತೆಗೆ ದೇವತೆಗಳೆಲ್ಲರನ್ನ ಮೆಟ್ಟಲುಗಳನ್ನಾಗಿ, ಮೆಟ್ಲು ಅಂತಿರೋ, ಸಿಡಿ ಅಂತಿರೋ, ಲಿಚ್ಚಣಿಕೆ ಅಂತಿರೋ, ಏಣಿ ಅಂತಿರೋ, ಪಾಟಿಕಲ್ ಅಂತಿರೋ, ಪಾಟಿಕಲ್ ಮಾಡ್ಕೊಂಡು ದೇವತೆಗಳಿಗೆ. ಯಾರಿಂದ? ತಾಯಿಯಿಂದ. ಉಳಿದೇನೋ ಇಲ್ಲ. ತಾಯಿಯಾದವಳು, ತಂದೆಯಾದವನು ಮಕ್ಕಳಿಗೆ ಸಂಸ್ಕಾರ ಕೊಡೋದು ಮುಖ್ಯ. ಅದು ಭಾಳ ಅಪರೂಪ ಇಲ್ಲ. ಸ್ವಾಮಿ ವಿವೇಕಾನಂದ ಸಣ್ಣ ಹುಡುಗಿದ್ದಾಗ ಶಿವಾಜಿ ಮಹಾರಾಜಗೆ ತಾಯಿ ಜೀಜಾಬಾಯಿ ಎಷ್ಟು ಸಂಸ್ಕಾರ ಕೊಟ್ಟಳು. ವೀರ ಶೂರ ಧೀರರ ಕಥೆಗಳನ್ನು ಹೇಳಿ ಹೇಳಿ ಅದರಲ್ಲಿ ವೀರತ್ವವನ್ನು, ಧೀರತ್ವವನ್ನು, ಯಾಕಂದ್ರೆ ರಾಜ ಆಗುವಂಥವನು ಹೇಗೆ ಇರಬೇಕನ್ನುವಂಥದ್ದನ್ನು ತಾಯಿ ಜೀಜಾಬಾಯಿ ಶಿವಾಜಿಗೆ ಕಲಿಸಿದಳು. ವಿವೇಕಾನಂದ ಅವರು ಇಷ್ಟೆಲ್ಲ ಪ್ರಸಿದ್ಧ ಆಗಬೇಕಾಗಿತ್ತಂದ್ರೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಮಗು ಚಿಕ್ಕ ಹುಡುಗಿದ್ದಾಗ ಮನೆಗೆ ಯಾರಾದರೂ ಭಿಕ್ಷುಕರು ಬಂದ್ರೆ ತಾಯಿ ಮುಂದಿನ ಬಾಕಿಲ ನೀಡಿದ್ರೆ ಕೊಟ್ರೆ ಆ ವಿವೇಕಾನಂದ ಹಿಂದಿನ ಬಾಕಿಲ ಒಯ್ದು ಕೊಡ್ತಿದ್ದಂತ. ಹೇಗಿರಬೇಕು ಅಂಥದನ್ನು ನಾವು ಕಲಿಸ್ಬೇಕು. ಒಂದು ತಾಯಿ, ಒಬ್ಬ ತಾಯಿ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಒಬ್ಬ ತಾಯಿ ಆದವಳು ಒಂದು ಮಗುವನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು, ಹೆಗಲ ಮೇಲೆ ತಾಯಿ ಮಗನಿಗೆ ಹೆಗಲ ಮೇಲೆ, ಸಾಮಾನ್ಯ ಚಿಕ್ಕ ಹುಡುಗಿದ ಹೆಗಲ ಮೇಲೆ ಕೂಡಿಸ್ತಾರೆ. ಹೆಗಲ ಮೇಲೆ ಕೂಡಿಸ್ಕೊಂಡು ಈಗ ಮಾರ್ಕೆಟ್ದಾಗ ಬರ್ತಾ ಇರ್ತಾಳೆ. ಮಾರ್ಕೆಟ್, ಸಂತಿ, ಬಜಾರ ಬರ್ತಾ ಇರಬೇಕಾದ್ರೆ ಪಾಪ ಅಲ್ಲೇ ಒಬ್ಬ ಹೆಣ್ಮಗಳು ಬುಟ್ಟಿ ಒಳಗೆ ಹಣ್ಣು ತಗೊಂಡು, ಬಾಳೆಹಣ್ಣು ತಗೊಂಡು ಮಾರಾಗತ್ತಾಳೆ. ಈ ಹುಡುಗ ತಾಯಿ ಹೆಗಲ ಮೇಲೆ, ಮತ್ತೊಬ್ಬ ಹೆಣ್ಮಗಳು ಬುಟ್ಟ್ಯಾಗ ಬಾಳೆಹಣ್ಣು ಮಾರ್ಕೋಂತ ಇದ್ದಾಳೆ. ಈ ಹುಡುಗ ಸುಮ್ಮಿರ್ಬೇಕಲ್ಲ, ಮಲ್ಯಾಕಿನ ಹೋದಾಗ ಒಂದು ಪಟ್ಟತ ಬುಟ್ಟ್ಯಾಗಿಂದ ಬಾಳೆಹಣ್ಣು ಅವನು ತಗೊಂಡು. ಪಾಪ ತಾಯಿ ಗೊತ್ತಿಲ್ಲ, ಮನೆಗೆ ಬಂದ ಮೇಲೆ ನೋಡ್ತಾಳೆ, ಕೈಯಾಗ, ಮಗುವಿನ ಕೈಯಾಗ ಬಾಳೆಹಣ್ಣಿತ್ತು. ಆ ಕೂಸಿನ ಕೈಯಾಗ, ಅಯ್ಯೋ ನನ್ನ ಬಂಗಾರ, ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಪ್ಪ ನನ್ನ ರಾಜ, ಒಂದೇ ತೊಗೊಂಡಿಯಲ್ಲ ಇನ್ನೊಂದು ತೊಗೊಳ್ದಿತ್ತು.
ಮತ್ತೊಂದು ತೊಗೊಳ್ದಿತ್ತು, ನಾನು ನಿನಗೊಂದು, ನಿನ್ನ ಮಣ್ಣಗೊಂದು, ನಿಮ್ಮ ಅಪ್ಪಗೊಂದು, ನನಗೊಂದು ಆತಿತ್ತಲ್ವ ಮಗ. ಹಂಗಿರ ಆಯ್ತವ ತೋತಿನಂಥದ್ದು ಕೂಡ್ಸೋದಕ್ಕೇನು ಗೊತ್ತಾ. ಹೆಗಲ ಮೇಲೆ ಮತ್ತೆ ಕೂಡಿಸ್ಬಿಡೋದು, ಮತ್ತು ಬಜಾರ್ಗೆ ಹೋಗೋದು. ಹಿಂಗೆ ಹುಡುಗ ದೊಡ್ಡದಾಯಿತು, ಸಾಲಿ ಹಾಕೋದು. ಶಾಲೆಯಾಗ ಹುಡುಗರದು ಕಂಪಾಸ್ ಪೆಟ್ಟಿಗೆ, ಸಿಸ್ ಪೆನ್ಸಿಲು, ರಬ್ಬರು ಕರೆಯಕ್ಕೆ ಶುರು ಮಾಡೋದು. ಹೀಗೆ ಒಂದೊಂದು ತಗೊಂತ ಕೊಲೆ ಕಳ್ತನ ಅಷ್ಟೇ ಅಲ್ಲ, ಕೊಲೆ ಮಾಡುವುದನ್ನು ಶುರು ಮಾಡ್ದ. ಯಾರಿಂದ ವಿಚಾರ ಮಾಡ್ಬೇಕು ನೀವು? ನಿಮ್ಮಿಂದ. ನೀವು ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿದ್ರೆ ನೀವೆಲ್ಲರೂ ಏನಕ್ಕೆ ಒಳಗೆ ಕೂತಿರಲಿಲ್ಲ, ಮ್ಯಾಲ ಕೂಡ್ತಿದ್ರಿ ನೀವೆಲ್ಲ. ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿದ್ರು. ಅವ ಕಳ್ತನ ಮಾಡ್ತಾ ದೊಡ್ಡವಾದ್ಮೇಲೆ ಬಿಡ್ತಾನೇನು, ರೂಢಿಯಾಗಿತ್ತು. ಮುಂದೆ ಕೊಲೆ ಮಾಡಕ್ಕೆ ಶುರು ಮಾಡ್ದ. ಈ ಕೊಲೆ ಒಳಗೆ ಸಿಕ್ಕಾಕೊಂಡು ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ತಂದರು. ಅವನಿಗೆ ಗಲ್ಲು ಶಿಕ್ಷೆ ಅಂತೇಳಿ ಜಾರಿ ಮಾಡಿದ್ರು, ಗಲ್ಲು ಶಿಕ್ಷೆ ಅಂತೇಳಿ. ಆಗ ಗಲ್ಲು ಶಿಕ್ಷೆ ಹಾಕುವಾಗ ಒಂದು ಮಾತು ಕೇಳ್ತಾರೆ, ಕೊನೆಯ ಆಸೆ ಏನು ಅಂತೇಳಿ. ನಿಮ್ಮ ಕಡೆ ಕೇಳ್ತಾರಿಲ್ಲ, ನಮ್ಮ ಕಡೆ ಕೇಳ್ತಾರೆ. ಕೊನೆಯ ಆಸೆ ಏನು? ಹಾಲು ತುಪ್ಪವ ಮುಂದು ಮೇಲೇಸು ಕಾಲ ಬದುಕುವನು ಅಂತ ಬಸವಣ್ಣವ್ರು ಅಂತಾರೆ. ನೇಣಂತ ಏರಾಗತ್ತೆ, ಮೊದಲೇ ಪಾಸಿ ಅಂತ ತೊಗೊಳಗತ್ತಾನ, ಹಾಲು ತುಪ್ಪ ಬಿಡಿದ್ರೆ ಬದುಕ್ತಾನೇನೋ. ಆದರೆ ಇಲ್ಲಿ ಕೊನೆಯ ಆಸೆ ಏನು ಅಂತ ಪದ್ಧತಿಯ ಪ್ರಕಾರವಾಗಿ ಕೇಳಿದಾಗ ಅವನಂತ ನನ್ನ ತಾಯಿಯನ್ನು ನಾನು ನೋಡಬೇಕು ಅಂತ ಒಂದೇ ಮಾತು. ನನ್ನ ತಾಯಿನ ನೋಡಬೇಕು ಅಂದ ಕೂಡಲೇ ಅಲ್ಲಿ ಗಲ್ಲು ಪಾಸಿ ಹಾಕುವಂಥವ್ರು, ನೇಣು ಹಾಕುವಂಥವ್ರು ಹೋಗಿ ತಾಯಿನ ಕರ್ಕೊಂಬರ್ರಿ. ತಾಯಿ ಪಾಪ ಕರ್ಲಿಕ್ಕೆ ಬಂದ್ರಂತ ಬಂದರು. ನಿಂತಿದ್ದ ಇವ ಕಟ್ಕಟ್ಟಿ ಮೇಲೆ ಹಗ್ಗಿನ ಕೆಳಗೆ ನಿಂತಿದ್ದ. ಅವರೆಲ್ಲ ನಿಂತಿದ್ರೆ ಹಗ್ಗ ಹಾಕಕ್ಕೆ, ನನಗೆ ಹಾಕಬೇಡ್ರಿ, ಮೊದಲು ನನ್ನ ತಾಯಿಗೆ ಹಾಕ್ರಿ ಅನ್ನೋ. ಆಕೆ ಆಶ್ಚರ್ಯ ಆಗ್ತದೆ, ಗಾಬರಿ ಆಗ್ತದೆ, ಎಲ್ಲರಿಗೂ ಗಾಬರಿ ಆಗ್ತದೆ. ನನಗೆ ನೀವು ಗಲ್ಲು ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಇದು ನನಗೆ ಕೊಡೋ ಮೊದಲಿಗೆ ನನ್ನ ತಾಯಿ ಕೊಡ್ರಿ, ಆಕಿಂದ ಆದಮೇಲೆ ನನಗೆ ಕೊಡ್ರಿ, ನಾನು ತೊಗೊತೀನಿ ಅಂತ. ಎಲ್ಲರೂ ಆಶ್ಚರ್ಯ. ಯಾಕಂತ ಕೇಳ್ತಾರೆ. ಯವ್ವ, ನಾನು ಇನ್ನು ಸಣ್ಣ ಮಗುವಿದ್ದಾಗ ಹೆಗಲ ಮೇಲೆ ಕೂಡಿಸ್ಕೊಂಡು ಮಾರ್ಕೆಟಿಗೆ ಹೋದಾಗ ಅವನು ಬಾಳೆಹಣ್ಣ ತೊಗೊಂಡ ಆವಾಗಿನ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳಿದ್ರೆ ನಾ ಯಾಕೆ ಕಳ್ತನ ಮಾಡ್ತಿದ್ದೆ, ಯಾಕೆ ಕಳ್ತನ ಮಾಡ್ತಿದ್ದ, ಯಾಕೆ ಕೊಲೆ ಮಾಡ್ತಿದ್ದ, ಇದಕ್ಕೆಲ್ಲ ನೀನೇ ಕಾರಣ, ನಿನಗೆ ಮೊದಲು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಹಂಗೆ ಇದೇನು ಉದ್ದೇಶ ತಂದ್ರೆ, ತಾಯಿ ತಂದೆ ಆದಂಥವರು ಮೊದಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಬೋಧನೆ, ಒಳ್ಳೆಯ ಸಂಸ್ಕಾರ. ಎಲ್ಲರಿಗೂ ವಿದ್ಯೆ ಬರಗತೈತಿ, ವಿದ್ಯೆ ಬಂದತೆ, ಆದ ಸಂಸ್ಕಾರ ಹೋಗ್ಬಿಟ್ಟೈತಿ. ವಿದ್ಯೆ ಬಂದದಕ್ಕೆ ಹೇಳ್ತಾರೆ, ಧನವಿದ್ದು ಫಲವೇನು ಧರ್ಮವಿಲ್ಲದ ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ಭಾಳ ಚಂದ ಹೇಳ್ತಾರೆ ಅಕ್ಕ ಮಹಾದೇವಿ. ನಮ್ಮಲ್ಲಿ ವಿದ್ಯೆ ತಕ್ಕಂತೆ ಸಂಸ್ಕಾರಗಳ ಕೊರತೆ ಇದೆ. ಆ ಸಂಸ್ಕಾರಗಳನ್ನು ಬರಬೇಕು ಅನ್ನೋಗೋಸ್ಕರ ಪುರಾಣ ಪ್ರವಚನ ಎಲ್ಲಗಳು ಕೇಳಬೇಕು. ಈಗ ಈ ಪುರಾಣ ಪ್ರವಚನಗಳ ಮೂಲಕ ದಾಸ್ಯಮಯ್ಯನವರಿಗೂ ಕೂಡ ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಏನು ಸಂಸ್ಕಾರ ಅಂದರೆ, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಜ್ಯೋತಿ ಆಗು. ಮತ್ತೊಬ್ಬರ ಮನೆಯ ದೀಪ ಆರಿಸುವ ಕೆಲಸವನ್ನು ಮಾಡಬಾರ್ದು. ಮನೆ ಬೆಳಗಿಸು, ನಮ್ಮ ಮನೆಯೂ ಬೆಳಿಬೇಕು, ಅವ್ರ ಮನೆಯೂ ಬೆಳಿಬೇಕು. ನಮ್ಮ ಮನೆಗಟ್ಟೆ ಬೆಳಕಿರಬೇಕು, ಮಂದಿ ಮನೆ ಕತ್ಲಿರ್ಬೇಕು ಅಂತಲ್ಲ. ನಮ್ಮ ಕಾಲ ಒಳಗೆ ಅವರು ಕಲ್ಲು ಮುಳ್ಳುಗಳು ಹಾಕಿದರೆ ಅವರು ಬರ್ತಿರ್ತಕ್ಕಂಥ ದಾರಿ ಒಳಗೆ ನಾವು ಹೂವು ಹಾಕಬೇಕು. ಇದು ತತ್ವ. ಅವ್ರು ನಮಗೆ ಬೈದಾರ ಸೇರಿಗೆ ಸವಾ ಸೇರಿ ಅಂತ ಅಂದ್ಕೊಂಡ್ರೆ ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ನೀವು ಅವರೇನು ಮಾಡಿರ್ತಾರಲ್ಲ ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಅನ್ನುವಂಥದ್ದನ್ನು ತಂದೆ ತಾಯಿಗಳು ಹೇಳ್ತಾರೆ. ಇನ್ನೂ ಬಹಳಷ್ಟು ವಿಷಯ ಇದೆ, ಅದನ್ನು ನಾವು ಮತ್ತೆ ನಾಳಿನ ಸಮಯದಲ್ಲಿ ನೋಡೋಣ. ಈಗ ಧ್ಯಾನ